ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಕರ ಸಂಕ್ರಾಂತಿಯ ಬಳಿಕ ಸದೃಢ ಗುರು ಗ್ರಹದ ವಿಶೇಷ ಪ್ರಕ್ರಿಯೆಯಿಂದಾಗಿ ಪ್ರಾರಂಭಗೊಳ್ಳಲಿರುವ ಗುರುಬಲದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು, ಇಲ್ಲಿ ಪ್ರಾರಂಭಗೊಳ್ಳಲಿರುವ ಗುರುಬಲದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ದೇವತೆಗಳ ಮಾರ್ಗದರ್ಶಕನೆಂದು ಕರೆಸಿಕೊಳ್ಳುವ ಗುರುದೇವನು ಪ್ರಸ್ತುತ ವೃಷಭ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ. ಇಲ್ಲಿ ವೃಷಭ ರಾಶಿಯಲ್ಲಿರುವ ಗುರುದೇವನು ಚಂದ್ರದೇವನ ನಕ್ಷತ್ರವಾಗಿರುವ ರೋಹಿಣಿ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ. ಹೀಗಿರಬೇಕಾದರೆ ಈಗ ವರ್ಷ 2025ರ ಜನವರಿ ತಿಂಗಳಿನ ಮಕರ ಸಂಕ್ರಾಂತಿಯ ನಂತರದಲ್ಲಿ ಗುರುದೇವನು ಪ್ರಬಲಗೊಳ್ಳಲಿದೆ. ಪ್ರಸ್ತುತ ಗುರುದೇವನು ಶುಕ್ರದೇವನ ರಾಶಿ ವೃಷಭ ರಾಶಿಯಲ್ಲಿದ್ದು, ಈಗ ಚಂದ್ರದೇವನ ನಕ್ಷತ್ರದಲ್ಲಿ ಗೋಚರಿಸುವ ಮೂಲಕ ಸೂರ್ಯನೊಂದಿಗೆ ನೇರ ದೃಷ್ಟಿ ಸಂಬಂಧ ಹೊಂದಲಿದ್ದಾನೆ. ಅಲ್ಲದೆ ಇಲ್ಲಿ ಮಕರ ಸಂಕ್ರಾಂತಿಯ ನಂತರ ಬುಧದೇವನ ಮೇಲೂ ನೇರ ದೃಷ್ಟಿ ಹೊಂದಲಿದ್ದಾನೆ. ಇಲ್ಲಿ ಪ್ರಮುಖವಾಗಿ ಸೂರ್ಯ ಗುರುವಿನ ನೇರ ದೃಷ್ಟಿಯ ಸಂಬಂಧವು ಮಕರ ಸಂಕ್ರಾಂತಿಯ ನಂತರದಲ್ಲಿ ಗುರುಆದಿತ್ಯ ಯೋಗವನ್ನು ರೂಪಿಸಲಿದೆ. ಇಲ್ಲಿ ಒಂದು ಕಡೆಗೆ ಗುರುಆದಿತ್ಯ ರಾಜಯೋಗ, ಹಾಗೆ ಇನ್ನೊಂದು ಕಡೆಗೆ ಗುರುಬಲದ ವೃದ್ಧಿಯಾಗುವುದು ವಿಶೇಷ ಫಲದಾಯಿಯಾಗಿರಲಿದ್ದು, ಇದರ ಪ್ರಭಾವಗಳು ಬಹುತೇಕ ಜಾತಕದವರ ಮೇಲೆ ಕಂಡುಬರಲಿವೆ. ಹಾಗಾದರೆ ಬನ್ನಿ, ಇಲ್ಲಿ ಈ ಬಾರಿಯ ಮಕರ ಸಂಕ್ರಾಂತಿಯ ನಂತರದಲ್ಲಿ ಸದೃಢ ಗುರುದೇವನ ವಿಶೇಷ ಪ್ರಭಾವಗಳಿಂದಾಗಿ ಇಲ್ಲಿ ಪ್ರತ್ಯೇಕ ಮೇಷ ರಾಶಿಯ ಜಾತಕದವರ ಹೊಂದಲಿರುವ ಫಲಗಳ್ಯಾವುವು ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ಮೊಟ್ಟ ಮೊದಲಿಗೆ ಗುರುದೇವನು ಸಾಮಾಜಿಕ ರೂಪದಲ್ಲಿ ನಿಮಗೆ ವಿಶೇಷ ಫಲಗಳನ್ನ ಪ್ರದಾನ ಮಾಡಲಿದ್ದಾನೆ. ಅಂದರೆ ಇಲ್ಲಿ ನೀವು ಸಾಮಾಜಿಕವಾಗಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಲಿದ್ದಾನೆ. ಇದರಿಂದಾಗಿ ನೀವು ಸಮಾಜಮುಖಿಯಾಗಿಯೂ ಕಂಡು ಬರಲಿದ್ದೀರಿ. ಈ ಅವಧಿಯಲ್ಲಿ ನಿಮಗೆ ಸಮಾಜದಲ್ಲಿ ಮಾನ ಸಮ್ಮಾನದ ಪ್ರಾಪ್ತಿ ಉಂಟಾಗಬಹುದಾಗಿದೆ. ನಿಮ್ಮ ಅಭಿಪ್ರಾಯಗಳಿಗೂ ಇಲ್ಲಿ ವಿಶೇಷ ಮನ್ನಣೆ ಲಭಿಸಲಿದೆ. ಇಲ್ಲಿ ಗುರು ಬೃಹಸ್ಪತಿ ದೇವನ ವಿಶೇಷ ಪ್ರಭಾವಗಳಿಂದಾಗಿ ನಿಮ್ಮಲ್ಲಿ ಧಾರ್ಮಿಕ ಆಸ್ಥೆಯೂ ಕೂಡ ಹೆಚ್ಚಾಗಲಿದೆ. ಇಲ್ಲಿ ನೀವು ಖಂಡಿತ ಧರ್ಮ ಕರ್ಮಗಳಲ್ಲಿಯೂ ನಂಬಿಕೆಯನ್ನು ಹೊಂದಿರಲಿದ್ದೀರಿ. ದಾನ ಪುಣ್ಯದ ಕಾರ್ಯದಲ್ಲಿಯೂ ಮುಂದೆ ಇರಲಿದ್ದೀರಿ. ಈ ಮೂಲಕ ಇಲ್ಲಿ ನೀವು ಮಾನಸಿಕ ನೆಮ್ಮದಿಯನ್ನು ಹೊಂದುವಂತೆ ಕಂಡು ಬರಲಿದ್ದೀರಿ. ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ನಿಮ್ಮ ಮನೆ ಪರಿವಾರದ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಲಿದ್ದೀರಿ. ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಇಲ್ಲಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆಯೂ ಈ ಸಮಯ ಹೆಚ್ಚು ಫಲಪ್ರದವಾಗಿರಲಿದ್ದು, ಇಲ್ಲಿ ಖಂಡಿತ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರ ಲಭಿಸಲಿದೆ. ಇಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ. ಇಲ್ಲಿ ಸತಿಪತಿಗಳ ಮಧ್ಯದಲ್ಲಿ ಹೆಚ್ಚು ಅನ್ಯೋನ್ಯತೆ ಇರಲಿದೆ. ಇಲ್ಲಿ ಪ್ರೇಮಿ ಜಾತಕದವರು ಸಹ ಸಂಬಂಧಗಳಲ್ಲಿ ಸದುತೆ ಹೊಂದಿರಲಿದ್ದು, ಇಬ್ಬರ ಮಧ್ಯದಲ್ಲಿಯೂ ಹೆಚ್ಚು ಸಾಮರಸ್ಯ ವೃದ್ಧಿಸಲಿದೆ. ಈ ವಿಶೇಷ ಸಮಯದಲ್ಲಿ ಲಭಿಸಲಿರುವ ಗುರುಬಲದ ಕಾರಣ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಅತ್ಯಧಿಕ ಪ್ರಭಾವಗಳು ಕಂಡು ಬರಲಿದ್ದು, ಇಲ್ಲಿ ನೀವು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಿರಾದರೆ ಖಂಡಿತ ಧನ ಧಾನ್ಯದಿಂದ ಸಂಪನ್ನರಾಗಬಹುದಾಗಿದೆ. ಇಲ್ಲಿ ನಿಮ್ಮ ಖರ್ಚುಗಳಿಗೆ ಕಡಿವಾಣ ಬೀಳುವುದು ಜೊತೆಗೆ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗುವುದು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಒದಗಿಸಲಿವೆ. ಇಲ್ಲಿ ನೀವು ಧನ ಸಂಪಾದನೆಯ ಅನೇಕ ಅವಕಾಶಗಳಿಗೂ ಭಾಜನರಾಗಲಿದ್ದು, ಹೀಗಾಗಿ ಇಲ್ಲಿ ಆರ್ಥಿಕ ರೂಪದಲ್ಲಿ ನೀವು ಹೆಚ್ಚು ಅನುಕೂಲತೆಗಳನ್ನು ಹೊಂದಲಿದ್ದೀರಿ. ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಪ್ರಖರತೆಯನ್ನು ಉಂಟು ಮಾಡುವುದರ ಜೊತೆಗೆ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ನಿಮ್ಮನ್ನ ಹೆಚ್ಚು ಪ್ರಬಲರನ್ನಾಗಿಸಲಿದ್ದಾನೆ. ಇಲ್ಲಿ ಗುರುದೇವನ ವಿಶೇಷ ಅನುಗ್ರಹದ ಕಾರಣ ನೀವು ಹೆಚ್ಚು ವಿವೇಚನೆಗಳ ಮೂಲಕ ನಿಮ್ಮೆಲ್ಲ ಯೋಜನೆಗಳಲ್ಲಿ ತೊಡಗಿಕೊಳ್ಳಲು ನಿಮಗೆ ಸಾಧ್ಯವಾಗಲಿದೆ. ಇಲ್ಲಿ ರೂಪುಗೊಳ್ಳಲಿರುವ ಕೆಲ ವಿಶೇಷ ರಾಜಯೋಗದ ಪ್ರಭಾವಗಳು ಮತ್ತು ಗುರುಬಲದ ಕಾರಣ ನಿಮ್ಮ ಮೇಲೆ ಹಣದ ವರ್ಷಧಾರೆಯನ್ನೇ ಉಂಟು ಮಾಡಲಿದೆ. ಇಲ್ಲಿ ಗುರುದೇವನು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೊಸ ಯೋಜನೆಗಳನ್ನು ನಿಮಗೆ ಕರುಣಿಸಲಿದ್ದಾನೆ. ಈ ಯೋಜನೆಗಳನ್ನ ಖಂಡಿತ ನೀವು ಸ್ವೀಕರಿಸಬಹುದಾಗಿದ್ದು, ಈ ಯೋಜನೆಗಳೇ ಭವಿಷ್ಯದಲ್ಲಿ ನಿಮಗೆ ಭರಪೂರ ಧನಲಾಭವನ್ನು ಕರುಣಿಸಲಿವೆ. ಇಲ್ಲಿ ಪ್ರತ್ಯೇಕ ದಿನಗಳಂದು ನೀವು ನಿಮ್ಮ ವ್ಯಾಪಾರವನ್ನ ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ನೌಕರಿಯಲ್ಲಿಯೂ ವಿಶೇಷ ಉನ್ನತಿಯನ್ನ ನೀವು ಹೊಂದಬಹುದಾಗಿದೆ. ಇಲ್ಲಿ ನೌಕರಿ ಮಾಡುವ ಜಾತಕವರ ಪಾಲಿಗೂ ವಿಶೇಷ ಕಾರ್ಯ ಯೋಜನೆಗಳು ಲಭಿಸಲಿವೆ. ಇಲ್ಲಿ ನೀವು ಕೂಡ ಹೆಚ್ಚು ಲವಲವಿಕೆಯಿಂದ ಇರಬೇಕಿದ್ದು, ಇಲ್ಲಿ ನಿಮ್ಮ ಆಲಸ್ಯತವನ್ನು ತೊರೆಯಬೇಕು. ಇಲ್ಲಿ ನಿಮ್ಮ ಪರಿಶ್ರಮದ ಆಧಾರದ ಮೇಲೆ ನಿಮಗೆ ಪದೋನ್ನತಿ ವೇತನ ವೃದ್ಧಿಯ ಯೋಗಗಳು ನಿರ್ಭರವಾಗಿರಲಿವೆ. ಹೀಗಾಗಿ ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕು. ಜೊತೆಗೆ ಇಲ್ಲಿ ಇತರೆ ಕೆಲ ಗ್ರಹಗಳ ಗೋಚರವೂ ಕೂಡ ನಿಮ್ಮ ಪಾಲಿಗೆ ಹೆಚ್ಚು ಸದೃಢವಾಗಿರುವುದು ನಿಮಗೆ ಧನಲಕ್ಷ್ಮಿ ಯೋಗವನ್ನು ಸಹ ಕರುಣಿಸಲಿದೆ.
ಹೀಗಾಗಿ ಇಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಎಲ್ಲ ರೀತಿಯ ಸಮೃದ್ಧಿ ಖಂಡಿತ ನಿಮ್ಮದಾಗಿರಲಿದೆ. ಒಟ್ಟಾರೆಯಾಗಿ ಇಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ಗುರುಬಲದ ವೃದ್ಧಿಯಾಗುವುದು ನಿಮ್ಮ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕ ಫಲಗಳನ್ನು ಹೊತ್ತು ಬರಲಿದ್ದು, ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು. ವೀಕ್ಷಕರೇ, ಈ ಬಾರಿಯ ಮಕರ ಸಂಕ್ರಾಂತಿಯ ನಂತರದಲ್ಲಿ ಶುರುವಾಗಲಿರುವ ಗುರುಬಲದ ವಿಶೇಷ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.